20ನೇ ವಚನ ನಾವು ಓದ್ತೀವಿ. ಅದೇ ಥರ ನಾವು ನಡೆಯಬೇಕು. ಆ ದಿನ ಒಳಗೆ ಒಂದು ಆತನನ್ನು ದೇವಸ್ಥಾನವನ್ನು ಸಾರುತ್ತವಾಗಿ ಮಹಾಗಾಯವಾಗಿ ಕೊಡುತ್ತಾ ಘಟನೆ ಬಂದರು. ನಿನಗೆ ಯಾವ ಅಧಿಕಾರವು ನಿನಗೆ ಯಾರು ಕೊಟ್ಟರೋ ನಿನಗೆ ಹೇಳು ಎಂದು ನಿಮ್ಮನ್ನು ಒಂದು ಮಾತು ಕೇಳುತ್ತಾನೆ. ನನಗೆ ಎದುರಿದ್ದಿಕ ಸ್ಥಾನವನ್ನು ಮಾಡಿದ ಅಧಿಕಾರವನ್ನು ಯೆಹೋವನಿಗೆ ಪರಲೋಕದಿಂದ ಬಂದ ಮನುಷ್ಯನನ್ನು ಒಂದೊಂದು ಅವರನ್ನು ಕೇಳಿದಾಗ ಆಗ ಅವರು ಪರಲೋಕದಲ್ಲಿ ಬಂದಂತೆ ನಾನು ಹೇಳಿದೆ, ನೀನು ಅವರನ್ನು ಯಾಕೆ ನಂಬಿಲ್ಲ? ಅದನ್ನು ಮನುಷ್ಯರಿಂದ ಬಂದಿದ್ದೇನೆ ಹೇಳಿದರು. ಜನರಲ್ಲಿ ಯೆಹೋವನ ಪ್ರಸಾದವಾದ ನಂಬಿದ್ದಾರೆ. ಅವರು ನನಗೆ ನನ್ನ ಕಳೆಗಳಲ್ಲಿ ಕೊಂಡಾಗಿ ಎದುರಾಗಿ ಎಂಬುವಾಗಿ ನಾನು ಬಂದು ನಾಮವರಿಕ ಎಂದು ಉತ್ತರಿಸಿಕೊಟ್ಟರು. ಆಗ ಯೇಸುವಿಗೆ ಅವರಿಗೆ ಇದಲ್ಲ ಯಾವ ಅಧಿಕಾರದಿಂದ ಮಾಡುತ್ತೇನೆ ಆದರೂ ನಾನು ನಿಮಗೆ ಹೇಳುವುದಿಲ್ಲ ಎಂದು ಹೇಳಿದನು. ಆಗ ಆತನು ಜನರಿಗೆ ಒಂದು ಸಾಮ್ಯವನ್ನು ಮಾಡಿ ತೊಡಗಿದರು. ಅಂದರೆ ನನಗೆ ಒಬ್ಬ ಮನುಷ್ಯರು ಒಂದು ದ್ರಾಕ್ಷಿ ತೋಟದಲ್ಲಿ ಮಾಡಿ ಒಕ್ಕಲಗಳಲ್ಲಿ ವಾರಕ್ಕೆ ಕೊಟ್ಟರೆ ಬರುವುದಿಲ್ಲ. ಬೇರೆ ದೇಶದಿಂದ ಹೋಗಿ ಅಲ್ಲಿ ಬಹುಕಾಲ ಆತನನ್ನು ಫಲಕಾಲವನ್ನು ತೆಗೆದು ಬಂದು ದ್ರಾಕ್ಷಿರಸವನ್ನು ಹುಟ್ಟಿದ್ದಾನೆ. ನಾಲ್ವರನ್ನು ತೆಗೆದುಕೊಳ್ಳುವ ಅವರು ಆಕಳವನ್ನು ಒಕ್ಕಲದಲ್ಲಿ ಅಲ್ಲಿಗೆ ಕಳಿಸಿದರು. ಆದರೆ ಅವರು ಒಕ್ಕಲಲ್ಲಿ ನನ್ನ ಹೊಡೆದರು, ಬರಿಗೈಯಲ್ಲಿ ಕಳಿಸಿದರು. ಆಗ ಧ್ವನಿಯಲ್ಲಿ ಬೇರೆಯೊಬ್ಬರು ಅವರನ್ನು ಗಳಿಸಿದರು. ಅವರು ಆತನನ್ನು ಹೊಡೆದು ಅವಮಾನವನ್ನು ಮಾಡಿಸಿ ಒಕ್ಕಲಲ್ಲಿ ಇರಿಸಿಕೊಟ್ಟರು. ಆಗ ಮೂರನೆಯ ಜನರನ್ನು ಕೇಳಿದಾಗ ಅವರು ಅವರನ್ನು ಗಾಯವಾಗುವಾಗ ಹೊಡೆದು ಹೊರಕ್ಕೆ ಅಡಗಿದರು. ಆಗ ದ್ರಾಕ್ಷಿರಸದಲ್ಲಿ ತೋಟದಲ್ಲಿ ದಣಿಯಲ್ಲಿದ್ದ ನಾನು ನಮ್ಮಲ್ಲಿ ಮುದ್ದು ಮಗುವನ್ನು ಕಳಿಸಿದ್ದೇನೆ. ಒಂದು ವೇಳೆ ಅವರಿಂದಲೇ ಮಾಯವಾಗಿದ್ದರೆ ತೋರಿಸಿದ್ದಾರೆ. ಆದರೂ ಕೊಂಡರು. ಅವರು ಒಕ್ಕಲಲ್ಲಿ ಒತ್ತಿಕೊಂಡು ಅವರನ್ನು ಸ್ಥಾನವನ್ನು ನಿಮಗೆ ದಾಗಲಿ ಎಂದು ಒಬ್ಬೊಬ್ಬರೊಬ್ಬರು ಸಂಗಡದಲ್ಲಿ ಮಾತನಾಡಿಕೊಂಡರು. ಅವರು ದ್ರಾಕ್ಷಿ ತೋಟದಿಂದ ಹೊರಗೆ ತುಪ್ಪಿಸಿಕೊಂಡು ಹಾಕಿ ಹಾಗಾದರೆ ದ್ರಾಕ್ಷಿರಸವನ್ನು ತೋಟದಿಂದ ದಣಿಯಲ್ಲಿ ಅವರಿಗೆ ಏನು ಮಾಡುವನೆಂದು ಅವನು ತಿರುಗಿಸಿ